ಇದರಲ್ಲಿ ನಮಗೆ ಸಣ್ಣ ಕೊರತೆ ಇತ್ತು. ವರಾಹ ರೂಪಂನ ಇನ್ನೂ ಸ್ವಲ್ಪ ಅಪ್ಗ್ರೇಡ್ ಮಾಡ್ಬೋದಾಗಿತ್ತಾ, ಏನೋ ಲವ್ ಸ್ಟೋರಿ ಸಾಂಗ್ಸು ಬೇಕಿತ್ತಾ ಅಂತ ಅನ್ನಿಸ್ತು. KGF ಚಾಪ್ಟರ್ 2 ಮಾಡಿ ಯಶ್ ಅವರು ಎಲ್ಲೋ ಹೊರಟೋದ್ರು. ನಮ್ಮ ರಿಷಬ್ ಶೆಟ್ರನ್ನ ಎಲ್ಲಿ ಹೋಗ್ತಾರೋ, ಹಿಡಿಯೋಕ್ಕಾಗುತ್ತೋ ಮತ್ತೆ ಸಿಗ್ತಾರೋ, ದಯವಿಟ್ಟು ರಿಷಬ್ ಶೆಟ್ರೆ ಎಲ್ಲೂ ಹೋಗ್ಬೇಡಿ, ಕನ್ನಡದಲ್ಲೇ ಇರಿ ಅಂತ ಕೇಳ್ಕೊತೀನಿ. ನಮಸ್ಕಾರ ಬಸ್ಸು, ವೆಲ್ಕಮ್ ಟು ಅವರ್ ಚಾನಲ್ CBC ರಿವ್ಯೂ ಕನ್ನಡ. ಸೊ ಇವತ್ತು ಕಾಂತಾರ ಮೂವಿಗೆ ಹೊರಟಿದ್ದೀವಿ. ಸಂಡೇ ಕಾಂತಾರ ಸಿನಿಮಾ ಎಲ್ಲರೂ ಹೇಳೋ ಥರನೇ ಇದೆಯಾ ಅಂತ ನೋಡ್ಕೊಂಬರೋಣ. ಇದಕ್ಕೆ ಸಾವಿರಾರು ವರ್ಷಗಳ ಹಿಂದೆ ಇದ್ದ ಮೂಲ ಹೆಸರು ಮೂವಿ ನೋಡ್ಕೊಂಡು ಆಚೆ ಬರ್ತಾ ಇದ್ದೀನಿ. 50 ದರ್ಶನ. ಇವತ್ತು ಕಾಂತಾರ ಮೂವಿ ನೋಡಿದ್ವಿ. ಕಾಂತಾರದಲ್ಲಿ ನಮಗೆ ಯಾವ ರೀತಿ ಎಕ್ಸ್ಪೀರಿಯನ್ಸ್ ಆಯಿತು, ಇದರಲ್ಲಿ ನಮಗೆ ಸಣ್ಣ ಕೊರತೆ ಇತ್ತು ಈ ಒಂದು ಮೂವಿ ನೋಡಬೇಕಾದ್ರೆ. ಈ ಕೊರತೆ ಏನು ಅಂತ ನಾನು ನಿಮಗೆ ಲಾಸ್ಟಲ್ಲಿ ಹೇಳ್ತೀನಿ. ನಮ್ಮ ತಾಯಿನ ಕರ್ಕೊಂಡೋಗಿದ್ದೆ ಮೂವಿ ನೋಡಲಿಕ್ಕೆ. ಸೊ ಅವ್ರ ಬಾಯಾರೇ ಕೇಳೋಣ ಮೂವಿ ಹೇಗೆ ಅನ್ನಿಸ್ತು ಅಂತ ಹೇಳಿ. ಫ್ಯಾಮಿಲಿ ರಿವ್ಯೂ ಮುಖ್ಯ. ಹೇಗಿತ್ತಮ್ಮ ಮೂವಿ? ಭಾಳ ಚೆನ್ನಾಗಿತ್ತು ಮೂವಿನಲ್ಲಿ ಎರಡು ಮಾತೇ ಇಲ್ಲ, ಅಷ್ಟು ಚೆನ್ನಾಗಿತ್ತು. ಅದು ಫ್ಯಾಮಿಲಿ ಪಿಕ್ಚರ್ ಆಗಿರೋದ್ರಿಂದ ಅದು ಎಲ್ಲರೂ ಹೋಗಿ ಪಿಕ್ಚರ್ ನೋಡಬೇಕು. ಅದರಲ್ಲಿ ಕಾಮಿಡಿ ಅನ್ನೋದು ತುಂಬ ಚೆನ್ನಾಗಿದೆ. ಎಲ್ಲರೂ ಕಾಮಿಡಿ ಮಾತಾಡುವಾಗ ಎಲ್ರದ್ದು ಚೆನ್ನಾಗಿದೆ, ಒಬ್ಬರದೇ ಅಂತ ಅಲ್ಲೇನೂ ಇಲ್ಲ. ಮಾಡಿರೋದು ನಮಗೆ ಕಾಣಿಸುತ್ತೆ ಎಷ್ಟು ಕಷ್ಟಪಟ್ಟಿದ್ದಾರೆ ಅನ್ನೋದು ನಮಗೆ ಕಾಣಿಸುತ್ತೆ. ಆ ಫ್ಯಾಮಿಲಿನೆಲ್ಲರನ್ನೂ ಕರ್ಕೊಂಡು ಹೋಗ್ಬಿಟ್ಟು ನೋಡಿ, ರಿಷಬ್ ಶೆಟ್ಟಿ ಕಷ್ಟ ಏನು ಮಾಡಿದ್ದಾರೆ, ಅವ್ರು ಎಷ್ಟು ಚೆನ್ನಾಗಿ ತೆಗ್ದಿದ್ದಾರೆ. ಏನು ಗ್ರಾಫಿಕ್ ಗುರು. ಅದು ಇಂಡಿಯನ್ ಸಿನಿಮಾ ನೋಡ್ತಾ ಇದ್ದೀವಾ ಇಲ್ಲ ಯಾವ್ದಾದ್ರು ಹಾಲಿವುಡ್ ಸಿನಿಮಾ ನೋಡ್ತಾ ಇದ್ದೀವಾ? ಸೊ ನಾನು ಇಂಡಿಯನ್ ಸಿನಿಮಾ ಅಂತ ಯಾಕಂತ ಹೇಳಿದೆ ಅಂತಂದರೆ, ಈ ಒಂದು ಸಿನಿಮಾ ಒಂದು ನ್ಯಾಷನಲ್ ಅವಾರ್ಡ್ ಪಡ್ಕೊಳ್ಳೋ ಸಾಧ್ಯತೆ ಇದೆ. ಸಾಧ್ಯತೆಯನ್ನು ಅದು ಕೊಡಲೇಬೇಕು ಅವರು. ಅಷ್ಟು ಚೆನ್ನಾಗಿದೆ, ಭಾಳ ಚೆನ್ನಾಗಿದೆ. ಅವ್ರು ಏನು ಮಾಡಿದ್ದಾರೆ, ಅದಕ್ಕೆ ಏನು ಪ್ರತಿಯೊಬ್ಬರು ಅದಕ್ಕೆ ತುಂಬ ಕಷ್ಟಪಟ್ಟಿದ್ದಾರೆ ಆ ಫಿಲಮ್ ತೆಗಿಯೋಕ್ಕೆ. ಹಂಗಾಗಿ ಅದು ಕೊಡಲೇಬೇಕು ಅವರು. ಚೆನ್ನ ಅಂತ ಇದ್ರಲ್ಲ, ಅವ್ರದ್ದೊಂಥರ ಚೆನ್ನಾಗಿತ್ತು ಕಾಮಿಡಿ. ಅವ್ರು ಮಾತಾಡೋದು, ಅವ್ರ ಭಾಷೆ ಅದೆಲ್ಲ ನೋಡಿದ್ರೆ ಭಾಳ ಚೆನ್ನಾಗಿದೆ ಅವ್ರದ್ದು ಕಾಮಿಡಿ. ಆ ಕಾಮಿಡಿನಲ್ಲಿ ಒಬ್ಬರು ಹೆಂಡ್ತಿ ಬಿಟ್ಟು ಇನ್ನೊಬ್ರು ಹೆಂಡ್ತಿ ಕಟ್ಕೊಂತಾರಲ್ಲ, ಅಲ್ಲಿ ಮಾತಾಡ್ತಾರಲ್ಲ, ಅದು ಮಾತ್ರ ಸಖತ್ತು ಚೆನ್ನಾಗಿತ್ತು ಕೇಳೋಕ್ಕೆ. ಕನಕವತಿ ಅವರು ಲಾಸ್ಟಲ್ಲಿ ಬಂದ್ರಲ್ಲ, ಅವರು ತುಂಬ ಟ್ವಿಸ್ಟ್ ಕೊಟ್ಟರು. ಪಿಕ್ಚರ್ ಮಾತ್ರ ಸೂಪರ್ ಇದೆ, ಹೋಗ್ಬಿಟ್ಟು ನೋಡ್ಕೊಂಬನ್ನಿ, ನಿಮ್ಮ ಫ್ಯಾಮಿಲಿನೂ ಕರ್ಕೊಂಡೋಗಿ. ಇಲ್ಲಿ ಸಾಂಗ್ ರಿಪೀಟ್ ಆಗಿದೆ. ಕಾಂತಾರ 1ನಲ್ಲಿ ಏನಿತ್ತು 2 ಸಾಂಗು ರಿಪೀಟ್ ಆಗಿದೆ. 2 ಸಾಂಗು ಸಿಚುವೇಶನಲ್ಲಿ ಆಗಿದೆ. ವರಾಹ ರೂಪಂ ಸಾಂಗ್ ಇದೆಲ್ಲ, ಸೊ ಅದು ನಿಮಗೆ ಲಾಸ್ಟಿಗೆ ಆ ಸಾಂಗ್ ಬರುತ್ತೆ. ಆ್ಯಂಡ್ ಇನ್ನೊಂದು ಸಾಂಗ್ ಇದೆ. ಆ ಇನ್ನೊಂದು ಸಾಂಗು ನಿಮಗೆ ತುಂಬ ಎಮೋಷ್ನಲ್ ಆಗುತ್ತೆ. ನೀವು ಟ್ರೈಲರಲ್ಲಿ ಏನು ನೋಡ್ತೀರಾ ಅದು ಬರೀ 5% ಅಷ್ಟೇ. ನೀವು ಸಿನಿಮಾನಲ್ಲಿ ಎಕ್ಸ್ಪೀರಿಯನ್ಸ್ ಮಾಡ್ತೀರಲ್ಲ, ಒಳ್ಳೆ ಥಿಯೇಟರ್ಗೆ ಹೋಗಿ. ನಾವು ಹೋಗಿದ್ದು ಥಿಯೇಟ್ರು ಚೆನ್ನಾಗಿದೆ. ಆ್ಯಕ್ಚುಲಿ ನಾವು ಡಾಲ್ಬಿ ಅಟ್ಮಾಸ್ 4K ಸ್ಕ್ರೀನಿಂಗ್ ಇರೋ ಒಂದು ಥಿಯೇಟ್ರಿಗೆ ಹೋಗಿದ್ದು, ತುಮಕೂರಿನಲ್ಲಿರುವಂತಹ ಜೈ ಭಾರತ್ ಥಿಯೇಟರು. ಅವ್ರಿಗೇನು ನೆಗ್ಲಿಜೆನ್ಸಿ ಅಂದರೆ, AC ಆನ್ ಆಗಿಲ್ಲ ಸರ್, AC ಆನ್ ಮಾಡಿ ಅಂತ ಕೇಳಿದ್ರೆ ಕರೆಂಟ್ ಹೋಗಿತ್ತು. ಯಾವುದಾದ್ರೂ ರೀಸನ್ನ ಅದು ಒಂದು ರೀಸನ್ನ? ನನಗಂತೂ ನಾವು ಹೋಗೋ ಥಿಯೇಟ್ರ್ಗಳಿಗೆಲ್ಲ ಇದೇ ಪ್ರಾಬ್ಲಮ್ ಆಗ್ತಾವ ಇಲ್ಲ ಥಿಯೇಟ್ರ್ಗಳೇ ಸೊ ಗೊತ್ತಿಲ್ಲ. ಯಾಕೆ ಜನ ಮಾಲ್ನ ಪ್ರಿಫರ್ ಮಾಡ್ತಾರೆ ಅಂದರೆ ಈ ಒಂದು ಕಾರಣಕ್ಕೋಸ್ಕರ. ಈ ಕರೆಂಟ್ ಹೋಯ್ತು, ಸ್ಕ್ರೀನಿಂಗ್ ಬರ್ತಿಲ್ಲ, ಅದು ಬರ್ತಿಲ್ಲ, ಇದು ಬಿಡ್ತಿಲ್ಲ, ಅದೆಲ್ಲ ಜನ ರೀಸನ್ ಕೇಳೋದಿಲ್ಲ, ದುಡ್ಡು ಕೊಟ್ಟು ಹೋಗಿರ್ತಾರೆ. ಅವ್ರಿಗೂ ಕೇಳಿದ್ರೆ AC ಆನ್ ಮಾಡಿ ಅಂತ ಹೋಗಿ ಕೇಳಿದ್ರೆ, ನಮ್ಮನ್ನೇನು ಕೇಳ್ತೀರಾ, ಇಲ್ಲಿ ಕೌಂಟ್ರಿಗೆ ಬಂದು ಅಲ್ಲಿ ಹೋಗ್ರಿ ಆಫೀಸಲ್ಲಿ ಕೇಳ್ರಿ ಅಂತಾರೆ. ಏನು ರೀಸನ್ ಕೊಡ್ತೀರಿ ನೀವು? ಜನಗಳಿಗೆ ಎಷ್ಟು ಯಾವ ಥರ ಟ್ರೀಟ್ ಮಾಡಬೇಕು ಅನ್ನೋದನ್ನು ಕಲ್ತ್ಕೊಳ್ಳಿ ಫಸ್ಟು. ದಯವಿಟ್ಟು ಇದೊಂದು ಸರಿ ಮಾಡ್ಕೊಳ್ಳಿ. ಜೈ ಭಾರತ್ ಥಿಯೇಟರು ಒಳ್ಳೆ ಥಿಯೇಟರು, ಎಕ್ಸ್ಪೀರಿಯನ್ಸ್ ಚೆನ್ನಾಗಿದೆ. ಎಕ್ಸ್ಪೀರಿಯನ್ಸ್ಗೋಸ್ಕರ ಜೈ ಭಾರತ್ ಥಿಯೇಟರ್ಸ್ಗಳಿಗೆ ಬರ್ತಾರೆ. ದಯವಿಟ್ಟು ಅದೊಂದು ಹೆಂಗೆ ಟ್ರೀಟ್ ಮಾಡಬೇಕು ಆಡಿಯನ್ಸ್ಗಳನ್ನ ಅನ್ನೋದನ್ನು ಇದೊಂದು ಮೈಂಡಲ್ಲಿ ಇಟ್ಕೊಂಡು ನೆಕ್ಸ್ಟ್ ಟೈಮ್ ಇದು ಮಾಡಿ. ಕರೆಂಟ್ ಹೋಗಿತ್ತೋ ಏನೋ ಗೊತ್ತಿಲ್ಲ, ಅವರೇ ಬೇಕು ಅಂತ ಆಫ್ ಮಾಡಿದ್ರಾ ಇಲ್ಲ ಕರೆಂಟ್ ಹೋಗಿತ್ತಾ ಗೊತ್ತಿಲ್ಲ, ಆಫ್ ಮಾಡಿದ್ದಾರೆ. ಶೆಕೆಲ್ ಕೂತ್ಕೊಂಡು ನೋಡ್ತಾರ ಜನ? ಇಲ್ಲ ಅಲ್ವಾ? ಸೊ ದಯವಿಟ್ಟು ಈ ಥರ ಒಂದು ನೆಗ್ಲಿಜೆನ್ಸಿ, ಜೈ ಭಾರತ್ ಥಿಯೇಟರ್ ಯಾರಿದ್ದಾರೆ ಈ ವಿಡಿಯೋ ನೋಡ್ತಾ ಇದ್ರೆ, ಈ ಥರ ಒಂದು ನೆಗ್ಲಿಜೆನ್ಸಿ ಬೇಡ. ಜನರಿಗೆ ಬೇಜಾರಾಗೋ ಥರ ಅವರು ದುಡ್ಡು ಕೊಟ್ಟು ನೋಡೋಕೆ ಬಂದಿರ್ತಾರೆ, ಬೇಜಾರಾಗೋ ಥರ ನೀವು ಥಿಯೇಟ್ರವರು
ಆ ರೀತಿ ಮಾಡಬಾರ್ದು, ಮಾಡಬಾರ್ದು. ಹಾಕಬೇಕು. ರಿಷಬ್ ಶೆಟ್ಟಿಗೆ ಗ್ರೇಟ್, ರಿಷಬ್ ಶೆಟ್ಟಿ ಸಿಕ್ಕಾಪಟ್ಟೆ ಗ್ರೇಟ್ ಬಿಟ್ರಿ. ಎಲ್ಲರೂ ಕೂಡ 100% ಎಫರ್ಟ್ ಹಾಕಿ ಈ ಲೆವೆಲ್ಗೆ ಮೂವಿ ಚೆನ್ನಾಗಿ ಮೂಡಿ ಬಂದಿದೆ. ಆ್ಯಂಡ್ ರುಕ್ಮಿಣಿ ವಸಂತ್ ಅವ್ರಿಗೆ ಅವ್ರ ಕ್ಯಾರೆಕ್ಟರು ಜಡ್ಜ್ ಮಾಡೋಕ್ಕೆ ಆಗೋದಿಲ್ಲ, ಅವನು ಎಕ್ಸ್ಪೆಕ್ಟ್ ಮಾಡೋದಕ್ಕಾಗೋದಿಲ್ಲ, ಆ ಲೆವೆಲಿಗೆ ಟ್ವಿಸ್ಟ್ ಇದೆ ಅವ್ರ ಕ್ಯಾರೆಕ್ಟರು. ಮೂವಿಲಿ ಹೋಗಿ ನೋಡಿ. ರಿಷಬ್ ಶೆಟ್ಟಿ ಅವರು ಬೆರ್ಮೆ ಅನ್ನೋ ಒಂದು ಕ್ಯಾರೆಕ್ಟರ್ನ ಪ್ಲೇ ಮಾಡಿದ್ದಾರೆ. ಸೊ ಅವ್ರ ಆ್ಯಕ್ಟಿಂಗಿಗೆ ಆಸ್ಕರ್ ಅವಾರ್ಡ್ ಕೊಟ್ಟರು ತಪ್ಪಿಲ್ಲ ಅಲ್ವಾ? ಆಸ್ಕರ್ ಅವಾರ್ಡ್ ಕೊಟ್ಟರು ತಪ್ಪಿಲ್ಲ. ಏನೇ ಅವನು ಏನೋ ಮೇಲಕ್ಕೆ ಹೋಗೋದು, ಎಗ್ರದು ಎಲ್ಲ ಮಾಡ್ತಾರಲ್ಲ, ಇಬ್ರು ಜನಗಳನ್ನ ದಾಟಿ ಬಂದವ್ರಿಗೆ ಇದು ಮಾಡ್ತಾರಲ್ಲ, ಅದು ಬಹಳ ಚೆನ್ನಾಗಿತ್ತು. ಹೌದು, ಅಂದ್ರೆ ಗಾಳಿ ಹೋದಂಗೆ ಹೋಗ್ಬಿಡ್ತಾ ಇದ್ರು ಅವರು. ಗಾಳಿಗೆ ತೇಲ್ಕೊಂಡು ಹೋಗ್ತಾರಲ್ಲ, ಆ ರೀತಿ ತೇಲ್ಕೊಂಡು ಹೋಗ್ಬಿಡೋರು. ಫಸ್ಟ್ ಹಾಫು ಕತೆ ಹೇಳ್ಕೊಂಡು ಬರ್ತಾರೆ. ಕತೆ ಹೇಳ್ಕೊಂಡು ಬರ್ಬೇಕಾದ್ರೆ ಸ್ವಲ್ಪ ಲ್ಯಾಗಿ, ಸ್ವಲ್ಪ ಜಾಸ್ತಿ ಇಲ್ಲ, ಲೈಟಾಗಿ ಲ್ಯಾಗಿ ಅಂತ ಅನಿಸುತ್ತೆ. ಬಟ್ ಕಥೆಯಲ್ಲಿ ಮುಳುಗೋಗಿರ್ತೀವಲ್ಲ, ಅದೇನು ಬೋರ್ ಹೊಡಿಯೋದಿಲ್ಲ. ಸಿಚುವೇಶನಲ್ಸ್ ಕಾಮಿಡಿ ಮತ್ತು ಸಿಚುವೇಶನಲ್ ಡೈಲಾಗ್ಸ್ಗಳು ಅವನ್ನೆಲ್ಲ ನಿಮಗೆ ಬೋರ್ ಹೊಡಿಯೋದಕ್ಕೆ ಬಿಡೋದಿಲ್ಲ. ನಾವು ಇಂಟರ್ವಲ್ ಆಗಿ ಒಂದು ಅರ್ಧ ಗಂಟೆಗೆ ಏನು ಕ್ಲೈಮ್ಯಾಕ್ಸ್ ಬಂದ್ಬಿಡ್ತಾ, ಮುಗ್ದೋಗ್ತಾಯಿತ್ತಾ ಮೂವಿ ಅಂತ ಅನ್ನಿಸ್ಬಿಡ್ತು. ಸೊ ಅಲ್ಲಿ ಸಿಗುತ್ತೆ ರುಕ್ಮಿಣಿ ವಸಂತ್ ಅವರ ಒಂದು ಟ್ವಿಸ್ಟು. ಸೊ ಅಲ್ಲಿಂದ ಮೂವಿ ಟರ್ನ್ ಆಗುತ್ತೆ. ಸೊ ಮತ್ತೆ ಏನೋ ಒಂದು ಆ್ಯಾವ್ರೇಜ್ ಆಗಿ ಹೋಗ್ತಾ ಇರುತ್ತೆ ಮೂವಿ. ಸೊ ಆ ರುಕ್ಮಿಣಿ ವಸಂತ್ ಅವರ ಒಂದು ಟ್ವಿಸ್ಟಿಂದ ಪೀಕಿಗೆ ಹೊರಟೋಗುತ್ತೆ. ಅವ್ರ ಅಜ್ಜನ ಕರ್ಕೊಂಬರ್ತಾರಲ್ಲ, ಅವಾಗ ಸೂಪರ್. ಅಧರ್ಮಿ ರಾಜ ತನ್ನ ಸ್ವಾರ್ಥಕ್ಕೆ ಜನಗಳನ್ನ ಬಳಸ್ಕೊತಾ ಇರ್ತಾನೆ, ಜನಗಳನ್ನ ಲೂಟಿ ಮಾಡ್ತಾ ಇರ್ತಾನೆ. ಸೊ ಅವಾಗ ಈ ಅಧರ್ಮವನ್ನು ತಡೆಯೋದಕ್ಕೆ ಶಿವ 3 ಗಣಗಳನ್ನ ಕರೆಸ್ತಾರೆ. ಪಂಜುರ್ಲಿ ಮತ್ತು ಗೂಳಿಗನ್ ಕ್ಯಾರೆಕ್ಟರ್ ಮಾತ್ರ ಅಸಮ್ಮು. ಕ್ಲೈಮ್ಯಾಕ್ಸ್ ಬರ್ತಾ ಇದೆ ಅಂತ ಅನ್ಬೇಕಾದ್ರೆ ಒಂದು ಟ್ವಿಸ್ಟ್ ಸಿಗುತ್ತೆ, ಅದು ರುಕ್ಮಿಣಿ ವಸಂತ್ ಅವ್ರದ್ದೇನೆ. ಅಲ್ಲಿ ರಿಷಬ್ ಶೆಟ್ಟಿ ಅವ್ರದ್ದು ಇನ್ನೊಂದು ಟ್ವಿಸ್ಟ್ ಸಿಗುತ್ತೆ, ಅದು ಮಾತ್ರ ಆಸಮ್ ಅಂದ್ರೆ ಆಸಮ್. ಈ ಒಂದು ಸೀನ್ ಗೂಸ್ ಬಂಪ್ಸು. ಈ ಒಂದು ಸೀನ್ ಮಿಸ್ ಮಾಡ್ಕೋಬೇಡಿ, ಗೂಸ್ ಬಂಪ್ಸು. ಆ್ಯಂಡ್ ಯಾರು OTTಗೋಸ್ಕರ ಕಾಯಬೇಡಿ. OTTಗೋಸ್ಕರ ಕಾಯ್ದ್ರೆ ಎಕ್ಸ್ಪೀರಿಯನ್ಸ್ ನೀವು ಕಳ್ಕೊತೀರ. ಈ ಒಂದು ಥಿಯರಿಟಿಕಲ್ ಎಕ್ಸ್ಪೀರಿಯನ್ಸು ಕಳ್ಕೊತೀರ. ಸೊ ಎಲ್ಲರೂ ಬುಕ್ ಮಾಡಿ ಥಿಯೇಟ್ರಿಗೆ ಹೋಗಿ, ಒಳ್ಳೆ ಥಿಯೇಟ್ರಿಗೆ ಹೋಗಿ, ಡಾಲ್ಬಿ ಸರೌಂಡಿಂಗ್ ಇರುವಂಥ ಒಂದು ಥಿಯೇಟರ್ಸ್ಗಳಿಗೆ ಹೋಗಿ, ಆ್ಯಂಡ್ ಸೌಂಡಿಂಗ್ ಚೆನ್ನಾಗಿರುವಂಥ ಒಂದು ಥಿಯೇಟರ್ಸ್ಗಳಿಗೆ ಹೋಗಿ ಈ ಮೂವಿ ಎಕ್ಸ್ಪೀರಿಯನ್ಸ್ ಮಾಡಿ. ಸೊ ನಾನು ಭರವಸೆ ಕೊಡ್ತೀನಿ, ಈ ಮೂವಿ ನಿಮಗೆ ಮೋಸ ಮಾಡಲ್ಲ, ನಾವೊಂದು ಗೂಸ್ ಬಂಪ್ಸು ಬರೆಸ್ದಲೇ ಬಿಡಲ್ಲ. ಈ ಮೂವಿನಲ್ಲಿ VFX ಹೇಗೆ ಮಾಡಬೇಕು ಅಂತ ನೋಡಿ ಕಲಿಬೇಕು. ಅಷ್ಟು ನಾವು ಏನು ನಾರ್ಮಲ್ ಮೂವಿ ನೋಡ್ತಾ ಇದ್ದೀವಾ, ಇಲ್ಲ ರಿಷಬ್ ಶೆಟ್ಟಿ ಅವ್ರ ಮೂವಿ ನೋಡ್ತಾ ಇದ್ದೀವಾ, ಇಲ್ಲ ಯಾವುದೋ ಒಂದು ಹಾಲಿವುಡ್ ಮೂವಿ ನೋಡ್ತಾ ಇದ್ದೀವಾ, ಇಲ್ಲಿ ಒಂದೊಂದು ಫ್ರೇಮಲ್ಲೂ ಹೊಂಬಾಳೆ ಎದ್ದು ಕಾಣಿಸ್ತಾ ಇದೆ. ಸೊ ಹೊಂಬಾಳೆ ಬ್ಯಾನರು ವಿಜಯ್ ಕಿರ್ಗಂದೂರ್ ಸರ್. ಸೊ ಹೀಗೆ ಒಂದು ನಮ್ಮ ಕನ್ನಡ ಸಿನಿಮಾಗೆ ನಿಮ್ಮ ಒಂದು ಬೆಂಬಲ ಇರಲಿ, ಆ್ಯಂಡ್ ಕನ್ನಡ ಸಿನಿಮಾ ಜಾಸ್ತಿ ಮಾಡಿ. ಸೊ ಇದೇ ಥರ ಒಂದು ಔಟ್ಪುಟ್ನ ಬರುವಂತಹ ಮೂವೀಸ್ಗಳಿಗೆ ಕೊಡಿ. ಆ್ಯಂಡ್ ನಮ್ಮ ರಿಷಬ್ ಶೆಟ್ರು KGF ಚಾಪ್ಟರ್ 2 ಮಾಡಿ ಯಶ್ ಅವರು ಎಲ್ಲೋ ಹೊರಟೋದ್ರು. ನಮ್ಮ ರಿಷಬ್ ಶೆಟ್ರನ್ನ ಎಲ್ಲೋಗ್ತಾರೋ, ಹಿಡಿಯೋಕ್ಕಾಗುತ್ತೋ, ಮತ್ತೆ ಸಿಗ್ತಾರೋ, ದಯವಿಟ್ಟು ರಿಷಬ್ ಶೆಟ್ರೆ ಎಲ್ಲೂ ಹೋಗಬೇಡಿ, ಕನ್ನಡದಲ್ಲೇ ಇರಿ ಅಂತ ಕೇಳ್ಕೊತೀನಿ. ಅಜನೀಶ್ ಲೋಕನಾಥ್ ಅವ್ರದ್ದು ಮ್ಯೂಸಿಕ್ಕು ಸರ್ ಆಸಮ್ ಆಗಿ ನೀವು ಬ್ಯಾಕ್ಗ್ರೌಂಡ್ ಸ್ಕೋರ್ ಕೊಟ್ಟಿದ್ದೀರಾ. ಸೊ ಆ್ಯಡ್ಸ್ ಆಫ್ ಅಂತ ಹೇಳ್ಬೋದು ನಿಮಗೆ. ಒಂದೊಂದು ಸೀನಲ್ಲೂ ಬೋರ್ ಹೊಡಿಯೋದಂಗೆ ನಿಮ್ಮ ಒಂದು ಮ್ಯೂಸಿಕ್ ಇದೆ. ಕಾಂತಾರ ವರಾಹ ರೂಪಂನ ಇನ್ನೂ ಸ್ವಲ್ಪ ಅಪ್ಗ್ರೇಡ್ ಮಾಡ್ಬೋದಾಗಿತ್ತಾ ಸಾಂಗ್ನ ಅಂತ ಅನ್ನಿಸ್ತು. ಬಟ್ ಮತ್ತು ಇನ್ನೊಂದು ಏನೋ ಲವ್ ಸ್ಟೋರಿ ಸಾಂಗ್ಸು ಬೇಕಿತ್ತಾ ಅಂತ ಅನ್ನಿಸ್ತು. ಸಾಂಗ್ ಏನೋ ಅದು ಬೇಕಾಗಿರಲಿಲ್ಲ. ಬಟ್ ಓಕೆ, ಈ ದೈವಗಳು ಕಾಂತಾರ ಮೂವಿನಲ್ಲಿ 2 ದೈವ ಇತ್ತಷ್ಟೇ, ಒಂದು ಗೂಳಿಗ, ಒಂದು ಪಂಜುರ್ಲಿ. ಇಲ್ಲಿ ಇನ್ನೂ ಒಂದು ಎಕ್ಸ್ಟ್ರಾ ಇದೆ, ಎಕ್ಸ್ಟ್ರಾ ದೈವ ಇದೆ. ಆ ದೈವ ನಿಮಗೆ ಗೂಸ್ ಬಂಪ್ಸ್ ಬರೋ ಥರ ಮಾಡುತ್ತೆ. ನಾನು ಶೋರಾಗಿ ಹೇಳ್ತೀನಿ, ನೀವು ಯಾವುದೇ ವಿಡಿಯೋ ನೋಡ್ಕೊಂಡು ಹೋಗ್ಬೋದು. ಬಟ್ ನಿಮ್ಮ ಎಕ್ಸ್ಪೆಕ್ಟೇಷನ್ಗಿಂತ ಮೀರಿದ್ದಂತಹ ಒಂದು ಸೀನ್ಸ್ಗಳಿದ್ದಾವೆ.
ಮತ್ತು ರಣವಿಕ್ರಮ ಒಂದು ಮೂವಿ ನೋಡಿದರೆ ನೀವು, ಸೊ ಈ ಒಂದು ಸೀನ್ಸ್ಗಳು ಫಸ್ಟ್ ಆಫ್ ನೀವು ನೋಡಬೇಕಾದ್ರೆ ಈ ಸೀನ್ಸ್ಗಳನ್ನ ನೋಡಿದ್ದೀವ. ರಣವಿಕ್ರಮ ಸಿನಿಮಾ ಒಂದು ಸ್ವಲ್ಪ ಏನೋ ನೆನಪಿಸುತ್ತೆ, ಪುನೀತ್ ರಾಜ್ಕುಮಾರ್ ಅವ್ರನ್ನ ನೆನಪಿಸುತ್ತೆ. ಸ್ಟೋರಿ ತೊಗೊಂಡೋಗಿರೋ ರೀತಿ ಮತ್ತು ನರೇಷನ್ನು, ಸ್ಕ್ರೀನ್ ಪ್ಲೇ ಅದ್ಭುತವಾಗಿದೆ. ಆ್ಯಂಡ್ ಫೈನಲಿ ಹೇಳಬೇಕು ಅಂದರೆ ಇದೊಂದು ದೈವ ದರ್ಶನ. ಚಪ್ಪಲಿ ಬಿಟ್ಬಿಟ್ಟು ಕೈ ಮುಗಿಬೇಕು ಅಂತ ಅನಿಸುತ್ತೆ ನಿಮಗೆ. ಅವ್ರದ್ದು ಬಿಸ್ನೆಸ್ ಏನು ಅಂತ ಅಂದರೆ ಚಕ್ಕೆ ಲವಂಗ ಮತ್ತು ಮೆಣಸು ಮತ್ತು ಪಲಾವ್ ಐಟಮ್ದು ಬಿಸ್ನೆಸ್ ಅವ್ರದ್ದು. ಅದು ಸಖತ್ತಾಗಿದೆ. ಸೊ ಅದನ್ನ ಕದಂಬರ ಕಾಲದಲ್ಲಿ ಹೇಗೆಲ್ಲ ಮಾಡ್ತಿದ್ದು, ಒಬ್ಬ ರಾಜ ದಲಿತರನ್ನ ಹೆಂಗೆ ತುಳಿತಾ ಇದ್ದ, ಮತ್ತೆ ಆ ಒಂದು ಅಧರ್ಮ ನೋಡಿ ದೈವ ಏನ್ ಮಾಡ್ತು, ಇದೇ ಸ್ಟೋರಿ, ಕಂಪ್ಲೀಟ್ ಸ್ಟೋರಿ ಇದ್ರ ಬೇಸ್ ಮೇಲೆ ಹೋಗುತ್ತೆ. ಅಲ್ಲ, ಅವ್ರು ಬಿಟ್ಟು ಹೋಗ್ಬಿಟ್ಟು ಮತ್ತೆ ಬಂದಿರೋದು. ನಾವು ಬಿಟ್ಟೋಗಿ ನಾವು ಯಾಕೆ ಇದು ಮಾಡಬೇಕು, ನಾವು ನಮ್ಮ ಬಿಸ್ನೆಸ್ ನಾವೇ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಆ ಪ್ಲೇಸಿಗೆ ಮತ್ತೆ ಅವ್ರು ಬಂದಿರೋದು. ಸೊ ಮಸ್ಟ್ ವಾಚ್, ಎಲ್ಲರೂ ನೋಡಲೇಬೇಕಾದಂತಹ ಸಿನಿಮಾ. ಸೊ ಕನ್ನಡಿಗರೇ ಬೆಳೆಸಿ ಈ ಲೆವೆಲ್ಗೆ ತಂದಿರುವಂತಹ ಸಿನಿಮಾ ಕನ್ನಡಿಗರೇ ನೋಡಲಿಲ್ಲ ಅಂದರೆ ಹೆಂಗೆ. ಸೊ ದಯವಿಟ್ಟು ಹೋಗಿ ಎಲ್ಲರೂ ಥಿಯೇಟ್ರಿಗೆ ಹೋಗಿ ನೋಡಿ, ಥಿಯೇಟ್ರಲ್ಲೇ ನೋಡಿ. OTT ಕಾಯಬೇಡ್ರಿ, ಯಾವುದೇ ಒಂದು ಪೈರಸಿ ಮಾಡಬೇಡಿ. ಈ ಒಂದು ಸಿನಿಮಾ ಬೆಳಿಬೇಕು. ನಮ್ಮ ಕನ್ನಡ ಸಿನಿಮಾ ಎಲ್ಲೋ ಹೋಗಿದೆ ಆಲ್ರೆಡಿ, ಆ್ಯಂಡ್ ಈ ಸಿನಿಮಾಯಿಂದ ನೆಕ್ಸ್ಟ್ ಲೆವೆಲ್ಗೆ ಹೋಗುತ್ತೆ. ಸೊ ಈ ಮೂವಿನ ನೋಡಿ ಕಲಿಬೇಕಾಗಿರೋದು ಸಾಕಷ್ಟಿದೆ. ಸೊ ಬರುವಂಥ ಒಂದು ಫ್ಯೂಚರಿಸ್ಟ್ ಮೂವೀಸ್ಗಳಿಗೆ, ಡೈರೆಕ್ಟರ್ಸ್ಗಳಿಗೆ ಆ್ಯಂಡ್ ಪ್ರೊಡ್ಯೂಸರ್ಸ್ಗಳಿಗೆ, ಸೊ ಎಲ್ಲರಿಗೂ ಈ ಒಂದು ಮೂವಿ ಮೈಲಿಗಲ್ಲಾಗಿರುತ್ತೆ. ಸೊ ದಯವಿಟ್ಟು ಯಾರು ಪೈರಸಿ ಮಾಡಬೇಡಿ. ಆ್ಯಂಡ್ ರಿಷಬ್ ಶೆಟ್ರೆ, ನಿಮ್ಗೊಂದು ದೊಡ್ಡ ನಮಸ್ಕಾರ. ಅಂದರೆ ಆ್ಯಕ್ಟಿಂಗಿಗೆ ಅಲ್ಲ, ನಾವು ಅದಕ್ಕೆಲ್ಲ ಚೆನ್ನಾಗಿರೋ ಪಿಕ್ಚರ್ಗಳಿಗೆಲ್ಲ ನಾವು ಬೆಂಬಲ ಕೊಡಲಿಲ್ಲ ಅಂದರೆ ಬೇರೆ ಯಾರು ಬೆಂಬಲ ಕೊಡಲ್ಲ, ಬೇರೆ ಭಾಷೆಯವರು. ನಾವು ನಮ್ಮ ಭಾಷೆಗೆ ನಾವೇ ಬೆಂಬಲ ಕೊಡಬೇಕು. ಯಾವಾಗಲೂ ಹಂಗೆ ಕೊಟ್ಟಾಗನೇ ನಮ್ಮ ಕರ್ನಾಟಕ ಚೆನ್ನಾಗಿ ಬೆಳೆಯುತ್ತೆ. ಹೌದು, ಒಳ್ಳೆ ಥರದಲ್ಲಿ ಎಲ್ಲ ಜನಗಳು ಅದನ್ನು ನೋಡಿ, ಜನಗಳು ಮೋಸ್ಟ್ಲಿ ಅದನ್ನು ನೋಡಿ ಕಲಿಬಹುದು. ಅದು ಹೇಳೋಕ್ಕಾಗಲ್ಲ, ಅವರವರು ಇದ್ರ ಮೇಲೆ ಹೋಗುತ್ತೆ. ಬಟ್ ಜನಗಳು ತುಂಬ ಬೆಂಬಲ ಕೊಟ್ಟರೆ ನಮ್ಮ ಕರ್ನಾಟಕನೂ ತುಂಬ ಮುಂದೆ ಬರೋ ಅಂಥ ಇದು ಇದೆ, ಸಾಹಸ ಇದೆ. ನಮಸ್ತೆ. ಥ್ಯಾಂಕ್ ಯು ಸೋ ಮಚ್. ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇನ್ಸ್ಟಾಗ್ರಾಮಲ್ಲಿ ನೋಡ್ತಿದ್ರೆ ದಯವಿಟ್ಟು ಫಾಲೋ ಮಾಡಿ, ಸಪೋರ್ಟ್ ಮಾಡಿ. ಫೇಸ್ಬುಕ್ಕಲ್ಲಿ ನೋಡ್ತಿದ್ರು ಅಷ್ಟೇ, ಫಾಲೋ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಸೊ ಇಲ್ಲಿಗೆ ವಿಡಿಯೋ ಎಂಡ್ ಆಗುತ್ತೆ. ಬರ್ತೀವಿ, ಮತ್ತೆ ಸಿಗ್ತೀವಿ ಮುಂದಿನ ರಿವ್ಯೂನಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.